ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ವಿಜೇತ್ ವಸಿಷ್ಠ ಟೆಕ್ ಅನ್ವೇಷಣೆ ಯೂಟ್ಯೂಬ್ ಚಾನಲ್ನಿಂದ. ಸೊ ನಾವೆಲ್ಲರೂ ಆನ್ಲೈನ್ನಲ್ಲಿ ಪ್ರಾಡಕ್ಟ್ಸ್ನ ಆರ್ಡರ್ ಮಾಡ್ತೀವಿ. ಸೊ ಆನ್ಲೈನಲ್ಲಿ ಆರ್ಡರ್ ಮಾಡೋದು ಅಂತಂದಾಗ ನಮಗೆ ನೆನಪಾಗುವಂಥದ್ದೇ ಅಮೆಝಾನ್ ಆಗಲಿ, ಫ್ಲಿಪ್ಕಾರ್ಟ್ ಆಗಲಿ, ಮಿಂತ್ರಾ ಆಗಲಿ, ಆಜಿಯೋ ಆಗಲಿ. ಸೊ ನಾವು ಪ್ರತಿ ಸತಿ ಒಂದು ಆರ್ಡ್ರನ್ನ ಬುಕ್ ಮಾಡಬೇಕಾದ್ರೆ ಅಥವಾ ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ಬುಕ್ ಮಾಡಬೇಕಾದ್ರೆ ನಮಗೊಂದು ಡೌಟ್ ಇರುತ್ತೆ. ಸೊ ಇದರ ಪ್ರೈಸು 1 ವೀಕಿಂದ ಇಷ್ಟೇ ಇತ್ತಾ, ಅಥವಾ ನಿನ್ನೆನೂ ಇಷ್ಟೇ ಇತ್ತಾ, ಇವತ್ತು ಮಾತ್ರ ಇದರ ಪ್ರೈಸ್ ಜಾಸ್ತಿ ಆಗಿದೆಯಾ, ಅಥವಾ ಈ ಒಂದು ಪ್ರಾಡಕ್ಟ್ನ ಪ್ರೈಸ್ ಏನಿದೆ ಆಫರಲ್ಲಿ ಎಷ್ಟು ಕಮ್ಮಿ ಆಗಿದೆ, ನಿನ್ನೆ ಎಲ್ಲ ಎಷ್ಟು ಪ್ರೈಸ್ ಇತ್ತು, ಆಫರಲ್ಲಿ ಎಷ್ಟು ಕಮ್ಮಿ ಆಗಿದೆ, ಅದನ್ನೆಲ್ಲ ಹೇಗೆ ನೋಡಬಹುದು ಅನ್ನೋದನ್ನು ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಮೆಥಡ್ ಏನಿದೆ ಇದು ಮೊಬೈಲ್ನಲ್ಲಿ ಅಪ್ಲೈ ಆಗೋದಿಲ್ಲ, ಆಯಿತಾ. ಸೊ ಇದು ನಿಮ್ಮ ಹತ್ರ ಒಂದು ಲ್ಯಾಪ್ಟಾಪ್ ಇದ್ದರೆ ಅಥವಾ ಒಂದು ಡೆಸ್ಕ್ಟಾಪ್ ಇದ್ದರೆ ಸೊ ಇದು ಅಪ್ಲೈ ಆಗುತ್ತೆ. ಸೊ ಅದಕ್ಕೆ ನಿಮ್ಮ ಒಂದು ಲ್ಯಾಪ್ಟಾಪ್ ಅಥವಾ ಮೊಬೈಲ್ನಲ್ಲಿ ನೀವು ಗೂಗಲ್ ಕ್ರೋಮ್ ಅನ್ನುವಂಥ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಸೊ ಯೂಶ್ವಲಿ ಅದಿರುತ್ತೆ ಎಲ್ಲರ ಒಂದು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ. ಸೊ ನಾನಿವಾಗ ಅದನ್ನು ಹೇಗೆ ಚೆಕ್ ಮಾಡುವಂಥದ್ದು, ಪ್ರೈಸ್ನ ಹೇಗೆ ಟ್ರ್ಯಾಕ್ ಮಾಡುವಂಥದ್ದು, ಪ್ರತಿಯೊಂದು ಪ್ರಾಡಕ್ಟಿಗೂ ಇದು ವರ್ಕ್ ಆಗುತ್ತೆ, ಆಯಿತಾ. ಸೊ ಕೇವಲ ಒಂದು ಮೊಬೈಲ್ಸಿಗೆ, ಲ್ಯಾಪ್ಟಾಪ್ಸಿಗೆ ಮಾತ್ರ ಅಲ್ಲ, ನೀವು ಯಾವುದೇ ಒಂದು ಪ್ರಾಡಕ್ಟ್ ಸೆಲೆಕ್ಟ್ ಮಾಡಿದರೂ ಕೂಡ ಸೊ ನಾನು ಹೇಳಿದೆ ಅಲ್ಲ, ಅಮೆಝಾನ್, ಫ್ಲಿಪ್ಕಾರ್ಟ್, ಮಿಂತ್ರಾ, ಆಜಿಯೋ ಈ ಎಲ್ಲ ಆ್ಯಪಲ್ಲೂ ಕೂಡ ಅದು ವರ್ಕ್ ಆಗುತ್ತೆ. ಸೊ ನೀವು ಎಷ್ಟು ಪ್ರೈಸ್ ಇತ್ತು ನಿನ್ನೆ, ಎಷ್ಟು ಇವಾಗಿದೆ, ಎಷ್ಟು ಕಮ್ಮಿ ಆಗಿದೆ, ಎಷ್ಟು ಜಾಸ್ತಿ ಆಗಿದೆ, ಅದೆಲ್ಲದನ್ನು ಚೆಕ್ ಮಾಡ್ಬೋದು. ಸೊ ಇನ್ನು ಇದೇ ರೀತಿಯ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನಾನು ಲ್ಯಾಪ್ಟಾಪ್ ಸ್ಕ್ರೀನಲ್ಲಿ ಸಿಗ್ತೀನಿ. ಸೊ ನಾನು ಇವಾಗ ನನ್ನ ಒಂದು ಲ್ಯಾಪ್ಟಾಪ್ ಸ್ಕ್ರೀನಿಗೆ ಬಂದಿದ್ದೀನಿ. ಸೊ ಆಗಲೇ ಹೇಳಿದೆ, ಈ ರೀತಿಯಾಗಿ ಒಂದು ಪ್ರಾಡಕ್ಟ್ನ ಪ್ರೈಸ್ನ ಟ್ರ್ಯಾಕ್ ಮಾಡಬೇಕು ಅಂದರೆ ಸೊ ನಮಗೆ ಗೂಗಲ್ ಕ್ರೋಮ್ ಅಗತ್ಯ ಇದೆ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ಅನ್ನೋದು. ಸೊ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಮ ಒಂದು ಲ್ಯಾಪ್ಟಾಪ್ನಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಅಂದರೆ ಸೊ ಈ ಒಂದು ಲಿಂಕ್ ಇದೆಯಲ್ಲ, ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಆ ಲಿಂಕಿಗೆ ಹೋದ ತಕ್ಷಣ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಡೌನ್ಲೋಡ್ ಕ್ರೋಮ್ ಅಂತ ಕಾಣ್ತಾ ಇದೆಯಲ್ವಾ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಡೌನ್ಲೋಡ್ ಆಗುತ್ತೆ. ಅದಾದಮೇಲೆ ಇನ್ಸ್ಟಾಲ್ ಮಾಡಿ. ಸೊ ಇನ್ಸ್ಟಾಲ್ ಮಾಡಿ ಆದಮೇಲೆ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ. ಓಕೆ, ಸೊ ಇದನ್ನು ಪ್ರೈಸ್ ಟ್ರ್ಯಾಕ್ ಮಾಡ್ಬೋದು ಅಂತ ಹೇಳಿದೆ. ಸೊ ಇಲ್ಲಿ ನೋಡಿ, ಒಂದು ಫ್ಲಿಪ್ಕಾರ್ಟ್ ಪ್ರಾಡಕ್ಟ್ ಏಸುಸ್ ROG ಫೋನ್ 3 ಅಂತ ಇದೆ. ಸೊ ಇದರ ಪ್ರೈಸ್ ಏನಿದೆ ಇದು 49,999 ಅಂತ ಶೋ ಆಗ್ತಾ ಇದೆ. ಓಕೆ, ಸೊ ಇದನ್ನು ಓಪನ್ ಮಾಡ್ತೀನಿ. ಸೊ ಇವಾಗ ಇದರ ಪ್ರೈಸು 50,000 ಅಂತ ತೋರಿಸ್ತಾ ಇದೆ. ಸೊ ಮೊನ್ನೆ ದಿವಾಲಿ ಸೇಲ್ ಆಯಿತು. ಸೊ ಆವಾಗ ಈ ಒಂದು ಮೊಬೈಲ್ ಪ್ರೈಸ್ ಎಷ್ಟಿತ್ತು, ಎಷ್ಟು ಕಮ್ಮಿ ಆಗಿತ್ತು, ಇವಾಗ ಎಷ್ಟು ಜಾಸ್ತಿ ಆಗಿದೆ, ಹಾಗೆ ಒಂದು 10 ಡೇಸ್ ಬ್ಯಾಕ್ ಯಾವುದಿತ್ತು, ಒಂದು ಬಿಗ್ ಬಿಲಿಯನ್ ಡೇಸ್ ಇತ್ತು. ಸೊ ಅಂಥ ಟೈಮ್ನಲ್ಲಿ ಇದರ ಪ್ರೈಸ್ ಏನಾಗಿತ್ತು, ಇದನ್ನೆಲ್ಲ ಹೇಗೆ ಚೆಕ್ ಮಾಡೋದು ಅನ್ನೋದನ್ನು ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದು ಫ್ಲಿಪ್ಕಾರ್ಟ್, ಅಮೆಝಾನ್, ಮಿಂತ್ರಾ ಹಾಗೆ ಆಜಿಯೋ ಎಲ್ಲದರಲ್ಲೂ ವರ್ಕ್ ಆಗುತ್ತೆ. ಸೊ ಇದಕ್ಕೆ ನೀವು ಒಂದು ಟ್ಯಾಬ್ ಓಪನ್ ಮಾಡಿ ಇದರಲ್ಲಿ ಫ್ಲಿಪ್ಶೋಪ್ ಅಂತ ಸರ್ಚ್ ಮಾಡಿ. ಓಕೆ, flipshope.com ಅಂತ ಹೋದರೂ ಆಗುತ್ತೆ, ಅಥವಾ ಜಸ್ಟ್ ಫ್ಲಿಪ್ಶಾಪ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು. ಓಕೆ, ಈ ರೀತಿಯಾಗಿ ಬರುತ್ತೆ. ಸೊ ಇಲ್ಲಿ ನೋಡಿ, flipshope.com ಅಂತಲೇ ಒಂದು ವೆಬ್ಸೈಟ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈ ರೀತಿಯಾಗಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಇಲ್ಲೇ ಕೆಳಗೆ ನೋಡೋದಾದರೆ ಆ್ಯಡ್ ಟು ಕ್ರೋಮ್ ಅಂತ ಕಾಣ್ತಾ ಇದೆ. ಓಕೆ, ಆ್ಯಡ್ ಟು ಕ್ರೋಮ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಬೋದು, ಅಥವಾ ಇಲ್ಲಿ ಮೇಲೆ ಡೌನ್ಲೋಡ್ ಫ್ಲಿಪ್ಶಾಪ್ ಅಂತ ಕಾಣ್ತಾ ಇದೆ ನೋಡಿ. ಸೊ ಇದ್ರ ಮೇಲೂ ಕೂಡ ಕ್ಲಿಕ್ ಮಾಡಬಹುದು. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೋಡಿ, ಒಂದು ಕ್ರೋಮ್ ವೆಬ್ ಸ್ಟೋರ್ ಓಪನ್ ಆಗುತ್ತೆ. ಸೊ ಡೈರೆಕ್ಟ್ ಆಗಿ ಇಲ್ಲಿ ನೋಡಿ, ಫ್ಲಿಪ್ಶಾಪ್ ಪ್ರೈಸ್ ಟ್ರ್ಯಾಕರ್ ಎಕ್ಸ್ಟೆನ್ಷನ್ ಅಂತ ಇದೆ. ಸೊ ಇಲ್ಲಿ ಆ್ಯಡ್ ಟು ಕ್ರೋಮ್ ಅಂತ ಕಾಣ್ತಾ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಎಕ್ಸ್ಟೆನ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಒಂದು ಅಪ್ಲಿಕೇಶನ್ ಸಹಾಯದಿಂದ ನಾವು ಪ್ರೈಸ್ಗಳ ಒಂದು ಪ್ರಾಡಕ್ಟ್ಗಳ ಪ್ರೈಸನ್ನು ಟ್ರ್ಯಾಕ್ ಮಾಡ್ತೀವಿ. ಇಲ್ಲಿ ನೋಡಿ, ಫ್ಲಿಪ್ಶಾಪ್ ಪ್ರೈಸ್ ಟ್ರ್ಯಾಕರ್ ಎಕ್ಸ್ಟೆನ್ಷನ್ ಹ್ಯಾಸ್ ಬೀನ್ ಆ್ಯಡೆಡ್ ಟು ಕ್ರೋಮ್ ಅಂತ ಬರ್ತಾ ಇದೆ. ಸೊ ಇದನ್ನು ಕ್ಯಾನ್ಸಲ್ ಮಾಡಿ. ಓಕೆ, ಸೊ ಅಗೈನ್ ಕ್ಯಾನ್ಸಲ್ ಮಾಡಿ ಈ ಒಂದು ಟ್ಯಾಬನ್ನು. ಸೊ ಇದನ್ನು ಕೂಡ ನೀವು ಕ್ಯಾನ್ಸಲ್ ಮಾಡ್ಕೊಳ್ಬಹುದು. ಓಕೆ, ಸೊ ಇಲ್ಲಿ ನೋಡಿ, ಈ ಒಂದು ಫೋನ್ ನಮಗೆ ಬೇಕಾಗಿರುವಂಥದ್ದು. ಸೊ ಇದರ ಪ್ರೈಸ್ ಏನಿದೆ, ಸೊ ಇವಾಗ ಏನು ಗೊತ್ತಾಗೋದಿಲ್ಲ ನಮಗೆ. ಜಸ್ಟ್ ರೀಲೋಡ್ ಮಾಡ್ತೀನಿ ಈ ಪೇಜನ್ನು. ಸೊ ಇಲ್ಲಿ ನೋಡಿ, ಆ ಒಂದು ಇನ್ಸ್ಟಾಲ್ ಮಾಡಿದ್ಮೇಲೆ ಆ ಒಂದು ಅಪ್ಲಿಕೇಶನ್ ಇಲ್ಲಿ ನೋಡಿ ಪ್ರೈಸ್ ಗ್ರಾಫ್ ಅಂತ ಬರ್ತಾ ಇದೆ. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಸೊ ಇಲ್ಲಿ ನೋಡಿ, ಇದ್ರ ಯೂಶುವಲ್ ಪ್ರೈಸ್ ಇದು 50,000 ಅಂತ ಇದೆ. ಸೊ ಕೆಳಗೆ ಡೇಟ್ಸ್ ಬರ್ತಾ ಇದೆ, ಒಂದು ಲಾಸ್ಟ್ 1 ಮಂತ್ ಇದೇನೋ ಡೇಟ್ಸ್ ಬರುತ್ತೆ ಇಲ್ಲಿ. ಸೊ ಆ ಟೈಮಲ್ಲಿ ಈ ಒಂದು ಸ್ಮಾರ್ಟ್ಫೋನ್ ಪ್ರೈಸ್ ಏನಿದೆ ಅಂತ ಶೋ ಆಗ್ತಾ ಇದೆ. ಹಾಗೆ ಇಲ್ಲಿ ಲೆಫ್ಟ್ ಸೈಡ್ನಲ್ಲಿ ಪ್ರೈಸ್ ಶೋ ಆಗ್ತಾ ಇದೆ. ಸೊ ಇದ್ರ ಯೂಶುವಲ್ ಪ್ರೈಸ್ ಏನಿದೆ ಇವಾಗಿರುವಷ್ಟೇ ಇದೆ, 50,000. ಓಕೆ, ಮೊನ್ನೆ ಬಿಗ್ ಬಿಲಿಯನ್ ಡೇಸ್ ಇತ್ತು ಅಂತ ಹೇಳಿದೆ. ಸೊ ಆ ಟೈಮ್ನಲ್ಲಿ ಈ ಒಂದು ಸ್ಮಾರ್ಟ್ಫೋನ್ ಪ್ರೈಸ್ ಏನಿದೆ ಅದು 39,000 ಆಗಿತ್ತು. ಸೊ ಬಿಗ್ ಬಿಲಿಯನ್ ಡೇಸ್ ಮುಗಿದ್ಮೇಲೆ ಮತ್ತೆ ಯೂಶುವಲ್ ಪ್ರೈಸಿಂಗಿಗೆ ಬಂದಿದೆ 49,999. ಮತ್ತೆ ದಿವಾಲಿ ಸೇಲ್ ಸ್ಟಾರ್ಟ್ ಆಯಿತು. ಆವಾಗ ಮತ್ತೆ ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಅದು 39,000ಗೆ ಬಂದಿತ್ತು. ಓಕೆ, ಮತ್ತೆ ಇವಾಗ ದಿವಾಲಿ ಸೇಲ್ ಮುಗಿದಿದೆ, ಮತ್ತೆ ಪ್ರೈಸ್ ಜಾಸ್ತಿ ಆಗಿದೆ. ಓಕೆ, ಸೊ ಇದೇ ರೀತಿಯಾಗಿ ಇದೊಂದೇ ಪ್ರಾಡಕ್ಟ್ ಅಂತಲ್ಲ. ಸೊ ಸುಮ್ಮನೆ ನೀವು ಯಾವ್ದು ಬೇಕಾದರೂ ಟ್ರೈ ಮಾಡ್ಬೋದು. ಓಕೆ, ಮೆನ್ಸ್ ಟೀ ಶರ್ಟ್ ಅಂತ ಕೊಡ್ತಾ ಇದ್ದೀನಿ ಇವಾಗ. ಸುಮ್ಮನೆ ಇದ್ಯಾವುದೋ ಒಂದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಅನ್ಕೊಳ್ಳಿ ಇವಾಗ.
ಓಕೆ, ಈ ಒಂದು ಟಿ ಶರ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಇದರ ಪ್ರೈಸ್ ಏನಿದೆ, ಇದು 295 ಅಂತ ಇದೆ. ಸೊ ಪ್ರೈಸ್ ಗ್ರಾಫ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇದ್ರ ಯೂಶುವಲ್ ಪ್ರೈಸ್ ನೋಡಿ ಇಲ್ಲಿದೆ 272. ಓಕೆ, ಆಫರ್ ಇದ್ದಾಗ ಈ ಪ್ರೈಸ್ ಏನಿತ್ತು 249 ಆಗಿತ್ತು, ಮತ್ತು ಆಫರ್ ಮುಗಿದಾಗ ಜಾಸ್ತಿ ಆಗಿದೆ. ಸೊ ಇವಾಗ ದಿವಾಲಿ ಸೇಲಲ್ಲಿ 258 ಬಂದಿತ್ತು, ಮತ್ತು ಹೆವಿ ಇನ್ಕ್ರೀಸ್ ಆಗಿದೆ. ಯೂಶುವಲ್ ಪ್ರೈಸ್ ಇರುವಂಥದ್ದು 272, ಬಟ್ ಆಮೇಲೆ ದಿವಾಲಿ ಸೇಲ್ ಮುಗಿದ್ಮೇಲೆ 295 ಆಗಿದೆ. ಸೊ ಈ ಟೈಮ್ನಲ್ಲಿ ನೀವು ಈ ಒಂದು ಟಿ ಶರ್ಟ್ ತಗೊಳ್ಳುವಂಥ ಒಂದು ಟೈಮ್ ಒಳ್ಳೆಯದಲ್ಲ. ಸೊ ಈ ರೀತಿಯಾಗಿ ತೊಗೊಳ್ದೇ ಇದ್ರೇ ಒಳ್ಳೆಯದು. ಸೊ ನಿಮಗೊಂದು ಐಡಿಯಾ ಬರುತ್ತೆ, ಇದರ ಯೂಶುವಲ್ ಪ್ರೈಸ್ ಎಷ್ಟು ಜಾಸ್ತಿ ಆಗಿದೆ, ಎಷ್ಟು ಆಫರಲ್ಲಿದೆ, ಎಲ್ಲದೂ ಐಡಿಯಾ ಆಗುತ್ತೆ. ಸೊ ಇವಾಗ ನಾನು ಜಸ್ಟ್ ಫ್ಲಿಪ್ಕಾರ್ಟ್ನಲ್ಲಿ ತೋರಿಸ್ದೆ. ಸೊ ಇಲ್ಲಿ ನೋಡಿ, ಇವಾಗ ಅಮೆಝಾನಿಗೆ ಬಂದಿದ್ದೀನಿ. ಸೇಮ್ ಅಮೆಝಾನಲ್ಲೂ ಕೂಡ ವರ್ಕ್ ಆಗುತ್ತೆ. ಸೊ ಇಲ್ಲಿ ನೋಡಿ OnePlus Nord CE 5G ಅಂತ ಶೋ ಆಗ್ತಾ ಇದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಮತ್ತು ಅದೇ ರೀತಿಯಾಗಿ ಒಂದು ಬಂತು ನೋಡಿ ಇಲ್ಲಿ, ಸೊ ಪ್ರೈಸ್ ಗ್ರಾಫ್ ಅಂತ. ಸೊ 25,000 ಅಂತ ಶೋ ಆಗ್ತಿದೆ. ಇದ್ರ ಯೂಶುವಲ್ ಪ್ರೈಸು 25,000 ಇದೆ. ಸೊ ಈಗಲೂ ಕೂಡ ಅಲ್ಲಿ ಬ್ಯಾಂಕ್ ಆಫರ್ ಸೇರಿ ಕೊಟ್ಟಿರೋದ್ರಿಂದ ಆಗಿದೆ. ಸೊ ನಾನು ಯಾವುದಾದ್ರೂ ಒಂದು ಸ್ಮಾರ್ಟ್ಫೋನ್ ನೇಮ್ ಓದ್ತೀನಿ, ಸ್ಯಾಮ್ಸಂಗ್ FE25G ಅಂತ ಯಾವುದೋ ಇದೆ. ಸೊ ಸುಮ್ಮನೆ ಯಾವುದೋ ಒಂದು ಸ್ಮಾರ್ಟ್ಫೋನ್ ನೇಮ್ ಓದ್ತಿದೆ ಇಲ್ಲಿ. ಓಕೆ, ಇಲ್ಲಿ ನೋಡಿ 39,990 ಅಂತ ಇದೆ ಇದ್ರ ಪ್ರೈಸು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ನೋಡಿ ಮತ್ತೆ ಪ್ರೈಸ್ ಗ್ರಾಫ್ ಶೋ ಆಗ್ತಾ ಇದೆ. ಸೊ ಇವಾಗಿರೋ ಪ್ರೈಸು 39,990 ಇದೆ. ಓಕೆ, ಸೊ ಇದರದ್ದು ಯೂಶುವಲ್ ಪ್ರೈಸ್ ಏನಿದೆ, ಸೊ ಅದು 51,000. ಸೊ ನಿಮಗೆ ಗೊತ್ತಿರ್ಬೋದು, ಅಕ್ಟೋಬರ್ 3ರಿಂದ ಅಮೆಝಾನಲ್ಲಿ ಆಫರ್ಸ್ ಸ್ಟಾರ್ಟ್ ಆಗಿದೆ. ಆವಾಗಿಂದ ಈ ಒಂದು ಸ್ಮಾರ್ಟ್ಫೋನ್ ಪ್ರೈಸ್ ಏನಿದೆ, ಅದು ಒಂದು ಸ್ವಲ್ಪ ದಿನ, ಒಂದು ವಾರದ ಮಟ್ಟಿಗೆ ನೋಡಿ ಇಲ್ಲಿದು 37,000 ಇತ್ತು. ಅದಾದಮೇಲೆ ಸ್ವಲ್ಪ ಇನ್ಕ್ರೀಸ್ ಮಾಡಿದ್ದಾರೆ, ಇವಾಗ 40,000 ಆಗಿದೆ. ಓಕೆ, ಸೊ ಮೊದಲು ಯೂಶುವಲ್ ಪ್ರೈಸ್ ಏನಿದೆ ಇದು 51,000. ಈ ರೀತಿಯಾಗಿ ನೀವು ಟ್ರ್ಯಾಕ್ ಮಾಡ್ಬೋದು, ಯಾವುದೇ ಪ್ರಾಡಕ್ಟ್ ಇದು ಕೂಡ ಬೇಕಾದರೂ ಮಾಡ್ಬೋದು. ಹಾಗೆ ಈಗ ಸೊ ಮಿಂತ್ರದಲ್ಲಿ ಈ ರೀತಿಯಾಗಿ ಬರ್ತಿಲ್ಲ, ನಾನು ಜಸ್ಟ್ ಮೊದಲೇ ಓಪನ್ ಮಾಡ್ಕೊಂಡಿದ್ದಕ್ಕೆ ಬರ್ತಿಲ್ಲ. ಸೊ ರೀಲೋಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಮತ್ತೆ ಪ್ರೈಸ್ ಗ್ರಾಫ್ ಬರ್ತಾ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಈ ಒಂದು ಪ್ರೈಸ್ ನೋಡಿ ಇಲ್ಲಿ ಎಷ್ಟು ವೇರಿ ಆಗ್ತಾ ಇದೆ. ಸೊ ನೀವು ಈ ರೀತಿಯಾಗಿ ವೇರಿ ಆಗುವಾಗ ಯಾವತ್ತು ಕಮ್ಮಿ ಇದೆ ಅಂತ ಗೊತ್ತಾಗುತ್ತೋ ಈ ಗ್ರಾಫ್ನಲ್ಲಿ ನೋಡಿ, ಸೊ ಅವತ್ತು ಪರ್ಚೇಸ್ ಮಾಡ್ಬೋದು. ನೋಡಿ ಈ ಒಂದು ಪಾಯಿಂಟ್ನಲ್ಲಿ ಕಮ್ಮಿ ಇತ್ತು. ಸೊ 1499ಗೆ ಇದು ಸಿಗ್ತಾ ಇತ್ತು ಆ ಒಂದು ಶೂ. ಸೊ ಇವಾಗ ಎಷ್ಟಿದೆ, 1949 ಇದೆ. ಸೊ ಒಂದು ಆಲ್ಮೋಸ್ಟ್ 500 ರೂಪಾಯಿನ ಉಳಿಸ್ಬೋದಿತ್ತು ಈ ಒಂದು ಪಾಯಿಂಟ್ನಲ್ಲಿ ತೊಗೊಂಡಿದ್ರೆ. ಸೊ ಈ ರೀತಿಯಾಗಿ ನೀವು ಪ್ರೈಸ್ನ ಟ್ರ್ಯಾಕ್ ಮಾಡ್ಬೋದು. ಇದೇ ರೀತಿ ಆಜಿಯೋಗೂ ವರ್ಕ್ ಆಗುತ್ತೆ. ಸೊ ಆಜಿಯೋದು ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ಓಪನ್ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ನೋಡಿ, ಸೊ ಜಸ್ಟ್ ಪ್ರೈಸ್ ಗ್ರಾಫಿಗೆ ಹೋಗ್ತೀನಿ. ಇದ್ರದ್ದು ಪ್ರೈಸ್ ಏನು ವೇರಿ ಆಗ್ತಿಲ್ಲ, ಯೂಶುವಲ್ ಪ್ರೈಸ್ ಇಷ್ಟು ಈಗಲೂ ಅಷ್ಟೇ ಇದೆ. ಸೊ ಈಗೊಂದು ಜೀನ್ಸ್ ಇದೆ. ಸೊ ಇದ್ರ ಪ್ರೈಸನ್ನು ನೋಡ್ತೀನಿ. ಓಕೆ, ಪ್ರೈಸ್ ಗ್ರಾಫ್ ಇಲ್ಲಿ ನೋಡಿ, ಇಲ್ಲಿ ಪ್ರೈಸ್ ಹೆವಿ ಇತ್ತು, 2249 ಈ ರೀತಿಯಾಗೆಲ್ಲ ಇತ್ತು. ಆಮೇಲೆ ಒಂದಷ್ಟು ಡೌನ್ ಆಗಿದೆ 1350, ಆಮೇಲೆ ಅದು ಜಾಸ್ತಿ ಆಗಲಿಲ್ಲ. ಓಕೆ, ಈ ರೀತಿಯಾಗಿ ಪ್ರೈಸನ್ನು ಟ್ರ್ಯಾಕ್ ಮಾಡಬಹುದು. ಖಂಡಿತವಾಗ್ಲೂ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಇನ್ನೂ ಇದೇ ರೀತಿಯ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೋಸ್ಕರ ಟೆಕ್ ಅನ್ವೇಷಣೆ ಚಾನಲ್ನ ಫಾಲೋ ಮಾಡೋದು ಮರಿಬೇಡಿ. ಓಕೆ, ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾರು ಹೆಚ್ಚು ಒಂದು ಆನ್ಲೈನ್ನಲ್ಲೆಲ್ಲ ಶಾಪಿಂಗ್ ಮಾಡ್ತಾರೆ ಅಂಥವರಿಗೆ ತುಂಬ ಹೆಲ್ಪ್ ಆಗುತ್ತೆ ಇದು, ಅಂಥವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಓಕೆ, ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.